ಫೈನಾನ್ಸಿಯಲ್ ಎಜುಕೇಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅವೇರ್ನೆಸ್ ಈ ಒಂದು ವಿಷಯದ ವಿವರಣೆಯೊಂದಿಗೆ 20 ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ಈ ಒಂದು ಕ್ಲಾಸಿನಲ್ಲಿ ನೋಡೋಣ. ಇದರಲ್ಲಿ ಮೊದಲ ಪ್ರಶ್ನೆ 1. ಇವುಗಳಲ್ಲಿ ಯಾವ ದರಗಳನ್ನು RBI ನಿರ್ಧರಿಸುತ್ತದೆ ಅಂತ ಪ್ರಶ್ನೆ ಇದೆ. ಆಯ್ಕೆಯಲ್ಲಿ ಎ ಬ್ಯಾಂಕ್ ದರ, ಬಿ ರೆಪೋ ದರ, ಸಿ CRR ಮತ್ತು ಡಿ ಇವೆಲ್ಲವೂ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಡಿ ಇವೆಲ್ಲವೂ, ಆಲ್ ಆಫ್ ದೀಸ್. ಅಂದರೆ ಈ ಒಂದು ಆಯ್ಕೆಯಲ್ಲಿ ಇರುತ್ತಿರುವಂಥ ಬ್ಯಾಂಕ್ ದರ, ರೆಪೋ ದರ ಮತ್ತು CRR ಈ ಒಂದು RBI ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ನಿರ್ಧರಿಸುತ್ತದೆ. ಬ್ಯಾಂಕುಗಳು ಸಾಲ ನೀಡಲು ಲಭ್ಯವಿರುವಂಥ ಹಣದ ಮೇಲೆ ಪ್ರಭಾವ ಬೀರಲು ಈ ಒಂದು RBI ಈ ದರಗಳನ್ನು ಬಳಸುತ್ತದೆ. ಇದು ಸಾಲಗಾರರಿಗೆ ಬಡ್ಡಿ ದರಗಳ ಮೇಲೆ ಪರಿಣಾಮ ಬೀರುತ್ತದೆ. ಅಂದ ಮೇಲೆ ಈ ಒಂದು ಆಯ್ಕೆ ಎದಲ್ಲಿ ಇರುತ್ತಿರುವಂಥ ಬ್ಯಾಂಕ್ ದರ ಇದು RBI ನಿರ್ಧರಿಸುವ ಪ್ರಮುಖ ದರವಾಗಿದ್ದು, ಇದು ಮೇಲಾಧಾರವಿಲ್ಲದೆ ವಾಣಿಜ್ಯ ಬ್ಯಾಂಕುಗಳಿಗೆ ನೇರವಾಗಿ ಹಣವನ್ನು ನೀಡುವಂಥ ದರವಾಗಿದೆ. ಇನ್ನು ಆಯ್ಕೆ ಬಿಯಲ್ಲಿರುತ್ತಿರುವಂಥ ರೆಪೋ ದರ ಇದನ್ನು RBI ವಾಣಿಜ್ಯ ಬ್ಯಾಂಕುಗಳಿಗೆ ಸೆಕ್ಯುರಿಟಿಗಳ ವಿರುದ್ಧ ಹಣವನ್ನು ನೀಡುವಂಥ ದರವಾಗಿದೆ. ಇನ್ನು ಸಿಯಲ್ಲಿರುತ್ತಿರುವಂಥ CRR ಅಂದರೆ ನಗದು ಮೀಸಲು ಅನುಪಾತ, ಇದನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ನಲ್ಲಿ ನಗದು ಮೀಸಲು ರೂಪದಲ್ಲಿ ಬ್ಯಾಂಕಿನ ಒಟ್ಟು ಠೇವಣಿಗಳ ಶೇಕಡಾವಾರು ಪ್ರಮಾಣವನ್ನು ಸೂಚಿಸುತ್ತದೆ. ಇದು ಹಣ ಪೂರೈಕೆಯನ್ನು ನಿಯಂತ್ರಿಸಲು ಮತ್ತು ಹಣದುಬ್ಬರವನ್ನು ನಿರ್ವಹಿಸಲು ಈ ಒಂದು RBI ಬಳಸುವಂಥ ಹಣಕಾಸು ನೀತಿಯ ಸಾಧನವಾಗಿದೆ. ಪ್ರಸ್ತುತ ಈ ಒಂದು CRR ಅನ್ನು ಅಂದರೆ ನಗದು ಮೀಸಲು ಅನುಪಾತವನ್ನು ಪ್ರತಿಶತ 4ಕ್ಕೆ ನಿಗದಿಪಡಿಸಲಾಗಿದೆ. ಇವು 3 ಅಲ್ಲದೆ ಇನ್ನೊಂದು ದರವಾದಂಥ ರಿವರ್ಸ್ ರೆಪೋ ದರ, ಇದನ್ನು ಸಹ ಈ ಒಂದು RBI ವಾಣಿಜ್ಯ ಬ್ಯಾಂಕುಗಳು ಸೆಕ್ಯುರಿಟಿಗಳ ವಿರುದ್ಧ RBIಗೆ ಹಣವನ್ನು ನೀಡುವಂಥ ದರವಾಗಿದೆ. ಈ ಎಲ್ಲ ದರಗಳನ್ನು ಸರಿಹೊಂದಿಸುವ ಮೂಲಕ ಈ ಒಂದು RBI ಹಣದುಬ್ಬರವನ್ನು ನಿಯಂತ್ರಿಸಬಹುದು ಮತ್ತು ಆರ್ಥಿಕ ಚಟುವಟಿಕೆಯ ಮೇಲೆ ಪ್ರಭಾವ ಬೀರಬಹುದು ಎಂದು ನಾವು ಹೇಳಬಹುದು. ಪ್ರಶ್ನೆ 2. ಇವುಗಳಲ್ಲಿ ಬ್ಯಾಂಕ್ ಎಂಬ ಪದವು ಯಾವ ಫ್ರೆಂಚ್ ಪದದಿಂದ ಬಂದಿದೆ ಅಂತ ಇದೆ. ಆಯ್ಕೆಯಲ್ಲಿ ಎ ಬ್ಯಾಂಕೋ, ಬಿ ಬಾರ್ಕೋ, ಸಿ ಬೋಡ್ಕೋ ಮತ್ತು ಡಿ ಬ್ಯಾಂಕ್ ಎಂದು ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಮತ್ತು ಆಯ್ಕೆ ಎಂದರೆ ಎ ಬ್ಯಾಂಕೋ ಆಗಿದೆ. ಈ ಒಂದು ಬ್ಯಾಂಕ್ ಎಂಬ ಪದವು ಫ್ರೆಂಚ್ ಪದವಾದಂಥ ಬ್ಯಾಂಕೋನಿಂದ ಬಂದಿದೆ. ಇದರ ಅರ್ಥ ಬೆಂಚ್ ಅಥವಾ ಹಣ ವಿನಿಮಯ ಕೋಷ್ಟಕ ಎಂದಾಗಿದೆ. ಐತಿಹಾಸಿಕವಾಗಿ ಹಣವನ್ನು ಬದಲಾಯಿಸುವವರು ಮತ್ತು ಸಾಲ ನೀಡುವಂಥವರು ತಮ್ಮ ವಹಿವಾಟುಗಳನ್ನು ನಡೆಸಲು ಬೆಂಚ್ಗಳು ಅಥವಾ ಮೇಜುಗಳನ್ನು ಬಳಸುತ್ತಿದ್ದರು. ಅದಕ್ಕಾಗಿ ಈ ಒಂದು ಬೆಂಚ್ ಅಥವಾ ಹಣ ವಿನಿಮಯ ಕೋಷ್ಟಕ ಎಂದು ಅರ್ಥವನ್ನು ನೀಡುತ್ತಿರುವಂಥ ಬ್ಯಾಂಕೋ ಎಂಬ ಫ್ರೆಂಚ್ ಪದದಿಂದ ಬ್ಯಾಂಕ್ ಎಂಬ ಪದವು ಬಂದಿದೆ ಎಂದು ತಿಳಿದು ಬರುತ್ತದೆ. ಪ್ರಶ್ನೆ 3. RBI ಕಾಯ್ದೆ 1934ರ ಯಾವ ವೇಳಾಪಟ್ಟಿಯ ಅಡಿಯಲ್ಲಿ ಶೆಡ್ಯೂಲ್ಡ್ ವಾಣಿಜ್ಯ ಬ್ಯಾಂಕುಗಳನ್ನು ಸೇರಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ ಮೊದಲು, ಬಿ ಎರಡನೆಯದು, ಸಿ ಮೂರನೇ ಮತ್ತು ಡಿ 4ನೇ ಅಂತ ಇದೆ. ಸರಿಯಾದ ಉತ್ತರ ಬಿ ಎರಡನೆಯದು ಅಂದರೆ ಸೆಕೆಂಡ್ ಆಗಿದೆ. ಅಂದರೆ ಈ ಒಂದು 1934ರ ಎರಡನೇ ವೇಳಾಪಟ್ಟಿಯ ಅಡಿಯಲ್ಲಿ ಈ ಒಂದು ಶೆಡ್ಯೂಲ್ಡ್ ವಾಣಿಜ್ಯ ಬ್ಯಾಂಕುಗಳನ್ನು ಸೇರಿಸಲಾಗಿದೆ. ಅಂದರೆ ಈ ಒಂದು ಭಾರತದಲ್ಲಿನ ಪರಿಶಿಷ್ಟ ಬ್ಯಾಂಕುಗಳು ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆ 1934ರ ವೇಳಾಪಟ್ಟಿ 2ರ ಅಡಿಯಲ್ಲಿ ಪಟ್ಟಿ ಮಾಡಲ್ಪಟ್ಟಿವೆ. ಅಂದ ಮೇಲೆ ಈ ವೇಳಾಪಟ್ಟಿಯಲ್ಲಿ ವಾಣಿಜ್ಯ ಬ್ಯಾಂಕುಗಳು ಸೇರಬೇಕೆಂದರೆ ಒಂದು ಬ್ಯಾಂಕು
ಕನಿಷ್ಠ 5 ಲಕ್ಷ ರೂಪಾಯಿ ಪಾವತಿಸಿದ ಬಂಡವಾಳ ಮತ್ತು ಮೀಸಲು ಹೊಂದಿರಬೇಕು ಮತ್ತು ಅದರ ವ್ಯವಹಾರಗಳು ಅದರ ಠೇವಣಿದಾರರ ಹಿತಾಸಕ್ತಿಗಳಿಗೆ ಹಾನಿಕಾರಕ ರೀತಿಯಲ್ಲಿ ನಡೆಯುತ್ತಿಲ್ಲ ಎಂದು ಈ ಒಂದು RBIಯನ್ನು ತೃಪ್ತಿಪಡಿಸಬೇಕಾಗುತ್ತದೆ. ಪ್ರಶ್ನೆ 4. ಈ ವಿಶ್ಲೇಷಣೆಯ ಅಡಿಯಲ್ಲಿ ಪ್ರತಿ ಸಾಲಿನ ಐಟಮನ್ನು ಆ ಅವಧಿಯ ಮೂಲ ಮೊತ್ತದ ಶೇಕಡಾವಾರು ಪ್ರಮಾಣದಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ ಸಮತಲ ವಿಶ್ಲೇಷಣೆ, ಬಿ ಲಂಬ ವಿಶ್ಲೇಷಣೆ, ಸಿ ತಾಂತ್ರಿಕ ವಿಶ್ಲೇಷಣೆ ಮತ್ತು ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಬಿ ಲಂಬ ವಿಶ್ಲೇಷಣೆ. ಅಂದರೆ ಈ ಒಂದು ಲಂಬ ವಿಶ್ಲೇಷಣೆಯ ಅಡಿಯಲ್ಲಿ ಪ್ರತಿ ಸಾಲಿನ ಐಟಮನ್ನು ಆ ಅವಧಿಯ ಮೂಲ ಮೊತ್ತದ ಶೇಕಡಾವಾರು ಪ್ರಮಾಣದಲ್ಲಿ ವ್ಯಕ್ತಪಡಿಸಲಾಗುತ್ತದೆ. ಈ ಒಂದು ಲಂಬ ವಿಶ್ಲೇಷಣೆಯನ್ನು ಸಾಮಾನ್ಯ ಗಾತ್ರದ ವಿಶ್ಲೇಷಣೆ ಎಂದೂ ಸಹ ಕರೆಯುತ್ತಾರೆ. ಈ ರೀತಿಯ ಹಣಕಾಸು ಹೇಳಿಕೆಯ ವಿಶ್ಲೇಷಣೆಯಲ್ಲಿ ಪ್ರತಿಯೊಂದು ಸಾಲಿನ ಐಟಮನ್ನು ಅದೇ ಅವಧಿಗೆ ಮೂಲ ಅಂಕಿಯ ಶೇಕಡಾವಾರು ಪ್ರಮಾಣದಲ್ಲಿ ವ್ಯಕ್ತಪಡಿಸಲಾಗುತ್ತದೆ. ಈ ಮೂಲ ಅಂಕಿಯು ಬ್ಯಾಲೆನ್ಸ್ ಶೀಟಿಗೆ ಒಟ್ಟು ಸ್ವತ್ತುಗಳು ಅಥವಾ ಆದಾಯ ಹೇಳಿಕೆಗೆ ಒಟ್ಟು ಆದಾಯವಾಗಿರಬಹುದು. ಅಂದ ಮೇಲೆ ಇಲ್ಲಿ ಲಂಬ ವಿಶ್ಲೇಷಣೆ ಎಂದರೆ ಹಣಕಾಸು ಹೇಳಿಕೆ ವಿಶ್ಲೇಷಣೆಯ ಒಂದು ವಿಧಾನ ಈ ಒಂದು ಲಂಬ ವಿಶ್ಲೇಷಣೆಯಾಗಿದ್ದು, ಇದರಲ್ಲಿ ಪ್ರತಿ ಸಾಲಿನ ಐಟಮನ್ನು ಒಂದೇ ಹೇಳಿಕೆಯೊಳಗಿನ ಮೂಲ ಅಂಕಿಯ ಶೇಕಡಾವಾರು ಪ್ರಮಾಣದಲ್ಲಿ ವ್ಯಕ್ತಪಡಿಸುವುದೇ ಲಂಬ ವಿಶ್ಲೇಷಣೆಯಾಗಿದೆ. ಪ್ರಶ್ನೆ 5. ಸ್ಕೀಮ್ನ ನಿಜವಾದ ಆದಾಯ ಮತ್ತು ಅದರ ಅತ್ಯುತ್ತಮ ಆದಾಯದ ನಡುವಿನ ವ್ಯತ್ಯಾಸ ಅಂತ ಪ್ರಶ್ನೆ ಇದೆ. ಆಯ್ಕೆಯಲ್ಲಿ ಎ ರಿಸ್ಕ್ ಪ್ರೀಮಿಯಂ, ಬಿ ಆಲ್ಫಾ, ಸಿ ಬೀಟಾ ಮತ್ತು ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಅಂತ ಇದೆ. ಇಲ್ಲಿ ಸರಿಯಾದ ಆಯ್ಕೆ ಎಂದರೆ ಬಿ ಆಲ್ಫಾ ಆಗಿದೆ. ಇಲ್ಲಿ ಆಲ್ಫಾ ಎಂದರೆ ಒಂದು ಯೋಜನೆಯ ನಿಜವಾದ ಲಾಭ ಮತ್ತು ಅದರ ಅತ್ಯುತ್ತಮ ಲಾಭದ ನಡುವಿನ ವ್ಯತ್ಯಾಸವನ್ನು ಆಲ್ಫಾ ಎಂದು ಕರೆಯಲಾಗುತ್ತದೆ. ನಿಧಿಯ ಅಪಾಯದ ಪ್ರೊಫೈಲ್ಗೆ ನಿರೀಕ್ಷಿತ ಆದಾಯವನ್ನು ಮೀರಿದ ಆದಾಯವನ್ನು ಉತ್ಪಾದಿಸುವ ನಿಧಿ ವ್ಯವಸ್ಥಾಪಕರ ಸಾಮರ್ಥ್ಯವನ್ನು ಈ ಒಂದು ಆಲ್ಫಾ ಅಳೆಯುತ್ತದೆ. ಈ ಒಂದು ಆಲ್ಫಾದಲ್ಲಿ ಮುಖ್ಯವಾಗಿ ಧನಾತ್ಮಕ ಆಲ್ಫಾ ಮತ್ತು ಋಣಾತ್ಮಕ ಆಲ್ಫಾ ಅಂತ ಎರಡೂ ಇವೆ. ನಿಧಿಯು ನಿರೀಕ್ಷೆಗಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸಿದೆ ಎಂದು ಸೂಚಿಸುವುದೇ ಧನಾತ್ಮಕ ಆಲ್ಫಾ. ಆದರೆ ಋಣಾತ್ಮಕ ಆಲ್ಫಾ ನಿಧಿಯು ಅದರ ಅಪಾಯಕ್ಕೆ ಸಂಬಂಧಿಸಿದಂತೆ ಕಳಪೆಯಾಗಿ ಕಾರ್ಯನಿರ್ವಹಿಸಿದೆ ಎಂದು ಸೂಚಿಸುತ್ತದೆ. ಅಂದ ಮೇಲೆ ಈ ಒಂದು ಆಲ್ಫಾ ನಿಧಿ ವ್ಯವಸ್ಥಾಪಕರ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡಲು ಒಂದು ಪ್ರಮುಖವಾದಂಥ ಮೆಟ್ರಿಕ್ ಆಗಿದೆ. ಇದು ನಿಧಿಯು ತನ್ನ ಬೀಟಾದಿಂದ ಊಹಿಸಲಾದ ಆದಾಯಕ್ಕೆ ಹೋಲಿಸಿದರೆ ಉತ್ಪಾದಿಸುವ ಹೆಚ್ಚುವರಿ ಲಾಭವನ್ನು ಈ ಒಂದು ಆಲ್ಫಾ ಪ್ರತಿನಿಧಿಸುತ್ತದೆ. ಪ್ರಶ್ನೆ 6. ಬ್ಯಾಂಕ್ ದರವು ಬ್ಯಾಂಕುಗಳು ಯಾವುದೇ ಮೇಲಾಧಾರವಿಲ್ಲದೆ RBIನಿಂದ ಹಣವನ್ನು ಎರವಲು ಪಡೆಯುವ ದರವಾಗಿದೆ. ನಿಜವೋ ಸುಳ್ಳೋ ಅಂತ ಪ್ರಶ್ನೆ ಇದೆ. ಇಲ್ಲಿ ಆಯ್ಕೆಯಲ್ಲಿ ಎ ನಿಜವಿದ್ದರೆ ಆಯ್ಕೆ ಬಿಯಲ್ಲಿ ತಪ್ಪು ಅಂತ ಇದೆ. ಈ ಒಂದು ಹೇಳಿಕೆಗೆ ಸರಿಯಾದ ಉತ್ತರವೆಂದರೆ ಆಯ್ಕೆ ಎ ನಿಜ, ಟ್ರೂ ಆಗಿದೆ. ಅಂದರೆ ಈ ಒಂದು ಬ್ಯಾಂಕ್ ದರವು ವಾಣಿಜ್ಯ ಬ್ಯಾಂಕುಗಳು ಯಾವುದೇ ಭದ್ರತೆ ಇಲ್ಲದೆ RBIನಿಂದ ಸಾಲವನ್ನು ಪಡೆಯುವ ಸಾಲದ ದರವಾಗಿದೆ. ಮತ್ತೊಂದೆಡೆ ರೇಪೋ ದರವು ಸೆಕ್ಯೂರಿಟಿಗಳನ್ನು ಖರೀದಿಸುವ ಮೂಲಕ ವಾಣಿಜ್ಯ ಬ್ಯಾಂಕುಗಳಿಗೆ RBI ಸಾಲ ನೀಡುವಂಥ ದರವಾಗಿದೆ. ಪ್ರಶ್ನೆ 7. ಭಾರತದಲ್ಲಿ ಚಾಲ್ತಿ ಖಾತೆಗಳು ಈ ಖಾತೆಗಳಲ್ಲಿ ನಿರ್ವಹಿಸಲಾದ ಬ್ಯಾಲೆನ್ಸ್ಗಳಿಗೆ ಬಡ್ಡಿ ಗಳಿಕೆಯನ್ನು ಹೊಂದಿರುತ್ತದೆಯೇ ಅಂತ ಪ್ರಶ್ನೆ ಇದೆ. ಆಯ್ಕೆಯಲ್ಲಿ ಎ ಬಡ್ಡಿ ಗಳಿಕೆ ಇದೆ, ಬಿ ಬಡ್ಡಿ ಗಳಿಕೆ ಇಲ್ಲ, ಸಿ ನಿಗದಿತ ಬಡ್ಡಿ ಮತ್ತು ಡಿ ಮೇಲಿನ ಎಲ್ಲವೂ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಬಿ ಬಡ್ಡಿ ಗಳಿಕೆ ಇಲ್ಲ, ನೋ ಇಂಟ್ರೆಸ್ಟ್ ಅರ್ನಿಂಗ್.
ಈ ಒಂದು ಭಾರತದಲ್ಲಿ ಚಾಲ್ತಿ ಖಾತೆಗಳು ಸಾಮಾನ್ಯವಾಗಿ ಬಾಕಿ ಮೊತ್ತದ ಮೇಲೆ ಬಡ್ಡಿಯನ್ನು ನೀಡುವುದಿಲ್ಲ. ಆಗಾಗ್ಗೆ ವಹಿವಾಟುಗಳನ್ನು ಸುಗಮಗೊಳಿಸಲು ಮತ್ತು ಬಡ್ಡಿ ಗಳಿಕೆಗೆ ಆದ್ಯತೆ ನೀಡದಿರಲು ವ್ಯವಹಾರಗಳು ಮತ್ತು ವೃತ್ತಿಪರರಿಗಾಗಿ ಇವುಗಳನ್ನು ಅಂದರೆ ಈ ಒಂದು ಚಾಲ್ತಿ ಖಾತೆಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಈ ಒಂದು ಪ್ರಮಾಣಿತ ಚಾಲ್ತಿ ಖಾತೆಗಳನ್ನು ಪ್ರಾಥಮಿಕವಾಗಿ ವಹಿವಾಟಿನ ಉದ್ದೇಶಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ ಮತ್ತು ಸಾಮಾನ್ಯವಾಗಿ ಬಾಕಿ ಮೊತ್ತದ ಮೇಲೆ ಬಡ್ಡಿಯನ್ನು ನೀಡುವುದಿಲ್ಲ. ಈ ಒಂದು ಚಾಲ್ತಿ ಖಾತೆಗಳು ಹೆಚ್ಚಿನ ಪ್ರಮಾಣದ ಆಗಾಗ್ಗೆ ವಹಿವಾಟುಗಳು ಮತ್ತು ನಿಧಿಗಳಿಗೆ ತಕ್ಷಣದ ಪ್ರವೇಶಕ್ಕಾಗಿ ಉದ್ದೇಶಿಸಲ್ಪಟ್ಟಿವೆ. ಇದು ವ್ಯವಹಾರಗಳಿಗೆ ಸೂಕ್ತವಾಗಿದೆ. ಅಂದ ಮೇಲೆ ನಾವು ಬಡ್ಡಿ ಗಳಿಕೆಗೆ ಪರ್ಯಾಯ ಹೂಡಿಕೆಗಳು ಯಾವುವು ಅಂತ ನೋಡಿದಾಗ ಉಳಿತಾಯ ಖಾತೆಗಳು, ಸ್ಥಿರ ಠೇವಣಿಗಳು ಅಥವಾ ಇತರ ಹೂಡಿಕೆ ಉತ್ಪನ್ನಗಳನ್ನು ಪರಿಗಣಿಸಬೇಕಾಗುತ್ತದೆ. ಪ್ರಶ್ನೆ 8, KYC ವಿಸ್ತೃತ ರೂಪ ಏನು ಅಂತ ಪ್ರಶ್ನೆ ಇದೆ. ಆಯ್ಕೆಯಲ್ಲಿ ಎ, ನೋ ಯುವರ್ ಕ್ಯಾರೆಕ್ಟರ್, ನಿಮ್ಮ ನಡತೆಯ ಬಗ್ಗೆ ತಿಳಿಯಿರಿ ಅಂತ ಇದ್ದರೆ, ಆಯ್ಕೆ ಬಿ ಯಲ್ಲಿ ನೋ ಯುವರ್ ಕಸ್ಟಮರ್, ನಿಮ್ಮ ಗ್ರಾಹಕರ ಬಗ್ಗೆ ತಿಳಿಯಿರಿ. ಆಯ್ಕೆ ಸಿ, ನೋ ಯುವರ್ ಕ್ಯಾರಿಯರ್, ನಿಮ್ಮ ವೃತ್ತಿಯ ಬಗ್ಗೆ ತಿಳಿಯಿರಿ ಅಂತ ಇದ್ದರೆ, ಆಯ್ಕೆ ಡಿ ಯಲ್ಲಿ ಮೇಲಿನ ಯಾವುದೂ ಅಲ್ಲ, ನಾನ್ ಆಫ್ ದ ಅಬೋವ್ ಅಂತ ಇದೆ. ಇಲ್ಲಿ ಸರಿಯಾದ ಆಯ್ಕೆ ಮತ್ತು ಉತ್ತರವೆಂದರೆ ಬಿ, ನೋ ಯುವರ್ ಕಸ್ಟಮರ್, ನಿಮ್ಮ ಗ್ರಾಹಕರ ಬಗ್ಗೆ ತಿಳಿಯಿರಿ ಎಂಬುದಾಗಿದೆ. ಅಂದರೆ KYCಯ ಪೂರ್ಣ ರೂಪ ನೋ ಯುವರ್ ಕಸ್ಟಮರ್, ನಿಮ್ಮ ಗ್ರಾಹಕರನ್ನು ತಿಳಿಯಿರಿ ಎಂಬುದಾಗಿದೆ. ಇದು ಹಣಕಾಸು ಸಂಸ್ಥೆಗಳು ತಮ್ಮ ಗ್ರಾಹಕರ ಗುರುತುಗಳನ್ನು ಪರಿಶೀಲಿಸಲು ಮತ್ತು ಅವರ ಅಪಾಯದ ಪ್ರೊಫೈಲನ್ನು ನಿರ್ಣಯಿಸಲು ಬಳಸುವಂಥ ಪ್ರಕ್ರಿಯೆಯಾಗಿದೆ. ಈ ಪ್ರಕ್ರಿಯೆಯು ವಂಚನೆಯ ಚಟುವಟಿಕೆಗಳು, ಹಣ ವರ್ಗಾವಣೆ ಮತ್ತು ಇತರ ಆರ್ಥಿಕ ಅಪರಾಧಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ಪ್ರಶ್ನೆ 9, NSE ಯಾವ ವರ್ಷದಲ್ಲಿ ಆರಂಭಗೊಂಡಿದೆ ಅಂತ ಪ್ರಶ್ನೆ ಇದೆ. ಇಲ್ಲಿ NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ರಾಷ್ಟ್ರೀಯ ಷೇರು ವಿನಿಮಯ ಅಂತ ಆಗಿದೆ. ಆಯ್ಕೆಯಲ್ಲಿ ಎ 1992, ಬಿ 1993, ಸಿ 1990 ಮತ್ತು ಡಿ 1997. ಸರಿಯಾದ ಉತ್ತರ ಎ 1992. ಅಂದರೆ ಈ ಒಂದು NSE 1992ನೇ ವರ್ಷದಲ್ಲಿ ಆರಂಭಗೊಂಡಿದೆ. ಈ ಒಂದು ಭಾರತೀಯ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ಅಂದರೆ NSE 1992ರಲ್ಲಿ ಸಂಘಟಿತವಾಯಿತು ಮತ್ತು 1994ರಲ್ಲಿ ತನ್ನ ಒಂದು ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು. ಇದು ಜೂನ್ 1994ರಲ್ಲಿ ಸಗಟು ಸಾಲ ಮಾರುಕಟ್ಟೆಯೊಂದಿಗೆ ಪ್ರಾರಂಭವಾಯಿತು. ನಂತರ ನವೆಂಬರ್ 3, 1994ರಂದು ಷೇರುಗಳ ವಿಭಾಗವನ್ನು ಪ್ರಾರಂಭಿಸಿತು ಎಂದು ತಿಳಿದು ಬರುತ್ತದೆ. ಪ್ರಶ್ನೆ 10, PMJDYನ ಅರ್ಹ ಖಾತೆದಾರರಿಗೆ ಇರುವ ಸೌಲಭ್ಯ ಯಾವುದು ಅಂತ ಪ್ರಶ್ನೆ ಇದೆ. ಆಯ್ಕೆಯಲ್ಲಿ ಎ ಕನಿಷ್ಠ ಬಾಕಿ ಇಲ್ಲ, ಬಿ ರೂಪೇ ಡೆಬಿಟ್ ಕಾರ್ಡ್, ಸಿ ಓವರ್ಡ್ರಾಫ್ಟ್ ಸಾಲ ಸೌಲಭ್ಯ ಮತ್ತು ಡಿ ಮೇಲಿನ ಎಲ್ಲವು. ಇಲ್ಲಿ ಆಯ್ಕೆ ಎ, ಬಿ, ಸಿ ಯಲ್ಲಿರುತ್ತಿರುವಂಥ ಈ ಎಲ್ಲ ಸೌಲಭ್ಯಗಳನ್ನು ಈ ಒಂದು PMJDYನ ಖಾತೆದಾರರಿಗೆ ಇರುವಂಥ ಸೌಲಭ್ಯಗಳು ಆಗಿರುವುದರಿಂದ ಇಲ್ಲಿ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವು. ಅಂದ ಮೇಲೆ ಈ ಒಂದು ಸೌಲಭ್ಯಗಳ ಬಗ್ಗೆ ನೋಡಿದಾಗ ಆಯ್ಕೆ ಎ ಯಲ್ಲಿರುತ್ತಿರುವಂಥ ಕನಿಷ್ಠ ಬಾಕಿ ಇಲ್ಲ ಎಂಬುದು PMJDY ಖಾತೆಗಳಲ್ಲಿ ಕನಿಷ್ಠ ಬ್ಯಾಲೆನ್ಸನ್ನು ಕಾಯ್ದುಕೊಳ್ಳುವಂಥ ಅಗತ್ಯವಿಲ್ಲ ಎಂಬುದಾಗಿದೆ. ಇನ್ನು ಆಯ್ಕೆ ಬಿ ಯಲ್ಲಿರುತ್ತಿರುವಂಥ ರೂಪೇ ಡೆಬಿಟ್ ಕಾರ್ಡ್, ಇದು ಅಂತರ್ನಿರ್ಮಿತ ಅಪಘಾತ ವಿಮಾ ರಕ್ಷಣೆಯೊಂದಿಗೆ ಉಚಿತ ರೂಪೇ ಡೆಬಿಟ್ ಕಾರ್ಡನ್ನು ಫಲಾನುಭವಿಗಳಿಗೆ ನೀಡಲಾಗುತ್ತದೆ. 28/8/2018ರಂದು ಮೊದಲು ತೆರೆಯಲಾದಂಥ ಖಾತೆಗಳಿಗೆ ವಿಮಾ ರಕ್ಷಣೆ 1 ಲಕ್ಷ ರೂಪಾಯಿ, ಆದರೆ
ಆ ದಿನಾಂಕದ ನಂತರ ಅಂದರೆ 2018 ಆಗಸ್ಟ್ 28ರ ನಂತರ ತೆರೆಯಲಾದಂಥ ಖಾತೆಗಳಿಗೆ 2 ಲಕ್ಷ ರೂಪಾಯಿ ವಿಮಾ ರಕ್ಷಣೆ ಇದೆ. ಇನ್ನು ಆಯ್ಕೆ ಸಿಯಲ್ಲಿರುತ್ತಿರುವಂಥ ಓವರ್ ಡ್ರಾಫ್ಟ್ ಸಾಲ ಸೌಲಭ್ಯ 6 ತಿಂಗಳವರೆಗೆ ಖಾತೆಯ ತೃಪ್ತಿದಾಯಕ ಕಾರ್ಯಾಚರಣೆಯ ನಂತರ ಫಲಾನುಭವಿಗಳು 5,000 ರೂಪಾಯಿಯಿಂದ 10,000 ರೂಪಾಯಿವರೆಗಿನ ಓವರ್ ಡ್ರಾಫ್ಟ್ ಸಾಲ ಸೌಲಭ್ಯವನ್ನು ಪಡೆಯಬಹುದು. ಈ 3 ಅಲ್ಲದೆ ಇನ್ನಿತರ ಸೌಲಭ್ಯಗಳೆಂದರೆ ಮೊಬೈಲ್ ಬ್ಯಾಂಕಿಂಗ್ ಸೌಲಭ್ಯ, ಠೇವಣಿ ಮೇಲಿನ ಬಡ್ಡಿ, ಪಿಂಚಣಿ ಮತ್ತು ವಿಮಾ ಯೋಜನೆಗಳಿಗೆ ಸುಲಭ ಅವಕಾಶ ಮತ್ತು ಚೆಕ್ ಬುಕ್ ಪಡೆದುಕೊಳ್ಳಲು ಖಾತೆಯಲ್ಲಿ ಕನಿಷ್ಠ ಮೊತ್ತದ ನಿಯಮ ಅನ್ವಯಿಸುವುದು. ಇವೆಲ್ಲವೂ PMJDYನ ಖಾತೆದಾರರಿಗೆ ಇರುವಂಥ ಸೌಲಭ್ಯಗಳು ಆಗಿವೆ. ಇನ್ನು ಪ್ರಶ್ನೆ 11, ಈ ಕೆಳಗಿನವುಗಳಲ್ಲಿ ಭಾರತದ ಕೇಂದ್ರ ಬ್ಯಾಂಕ್ ಯಾವುದು ಅಂತ ಪ್ರಶ್ನೆ ಇದೆ. ಆಯ್ಕೆಯಲ್ಲಿ ಎ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬಿ ಭಾರತೀಯ ರಿಸರ್ವ್ ಬ್ಯಾಂಕ್, ಸಿ ಇಂಡಿಯನ್ ಬ್ಯಾಂಕ್ ಮತ್ತು ಡಿ ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಬಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿದೆ. ಈ ಒಂದು ಭಾರತದ ಕೇಂದ್ರ ಬ್ಯಾಂಕ್ ಭಾರತೀಯ ರಿಸರ್ವ್ ಬ್ಯಾಂಕ್ ಆಗಿದ್ದು ಭಾರತೀಯ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ನಿಯಂತ್ರಿಸುವಂಥ ಮತ್ತು ದೇಶದ ಕರೆನ್ಸಿಯನ್ನು ನಿರ್ವಹಿಸುವಂಥ ಜವಾಬ್ದಾರಿ ಈ ಒಂದು RBIಗೆ ಇದೆ. ಇದು 1935ರಲ್ಲಿ ಸ್ಥಾಪಿತವಾಗಿದ್ದು ಇದು ಹಣಕಾಸು ನೀತಿಯನ್ನು ಮೇಲ್ವಿಚಾರಣೆ ಮಾಡುತ್ತದೆ, ಬ್ಯಾಂಕುಗಳನ್ನು ನಿಯಂತ್ರಿಸುತ್ತದೆ ಮತ್ತು ಭಾರತೀಯ ರೂಪಾಯಿಯನ್ನು ನಿರ್ವಹಿಸುವಂಥ ಕಾರ್ಯವನ್ನು ಸಹ ಮಾಡುತ್ತದೆ ಈ ಒಂದು RBI. ಪ್ರಶ್ನೆ 12, ಹಣಕಾಸಿನ ಗುರಿಯ ದೃಷ್ಟಿಕೋನದಿಂದ ಹೂಡಿಕೆಯ ದಿಗಂತವು ಯಾವ ಅವಧಿಯನ್ನು ಹೊಂದಿದೆ ಅಂತ ಪ್ರಶ್ನೆ ಇದೆ. ಆಯ್ಕೆಯಲ್ಲಿ ಎ ಅಲ್ಪಾವಧಿ, ಬಿ ಮಧ್ಯಮ ಅವಧಿ, ಸಿ ದೀರ್ಘಾವಧಿ ಮತ್ತು ಡಿ ಮೇಲಿನ ಎಲ್ಲವು. ಸರಿಯಾದ ಉತ್ತರ ಆಯ್ಕೆ ಡಿ ಮೇಲಿನ ಎಲ್ಲವು, ಆಲ್ ಆಫ್ ದ ಅಬೋವ್. ಅಂದರೆ ಹೂಡಿಕೆಯ ದಿಗಂತವು ಈ ಆಯ್ಕೆ ಎ ಬಿ ಸಿಯಲ್ಲಿರುತ್ತಿರುವಂಥ ಅಲ್ಪಾವಧಿ, ಮಧ್ಯಮ ಅವಧಿ ಮತ್ತು ದೀರ್ಘಾವಧಿಯನ್ನು ಹೊಂದಿದೆ. ಇವು 3 ಹೂಡಿಕೆಯ ದಿಗಂತದ ವಿಧಗಳು ಆಗಿದ್ದು ಆಯ್ಕೆ ಎಯಲ್ಲಿರುತ್ತಿರುವಂಥ ಅಲ್ಪಾವಧಿ ಸಾಮಾನ್ಯವಾಗಿ 1 ವರ್ಷಕ್ಕಿಂತ ಕಡಿಮೆ ಅವಧಿಯನ್ನು ಪರಿಗಣಿಸುತ್ತದೆ. ಹೆಚ್ಚಾಗಿ ತುರ್ತು ನಿಧಿಗಳು ಅಥವಾ ಅಲ್ಪಾವಧಿಯ ಉಳಿತಾಯದಂಥ ಗುರಿಗಳಿಗಾಗಿ ಈ ಒಂದು ಅಲ್ಪಾವಧಿ ಇದೆ. ಇನ್ನು ಮಧ್ಯಮ ಅವಧಿ ಸಾಮಾನ್ಯವಾಗಿ 2 ರಿಂದ 10 ವರ್ಷಗಳದ್ದಾಗಿದ್ದು ಹೆಚ್ಚಾಗಿ ಕಾಲೇಜು ಉಳಿತಾಯ ಅಥವಾ ಮನೆಯ ಮೇಲಿನ ಡೌನ್ ಪೇಮೆಂಟ್ನಂಥ ಗುರಿಗಳಿಗಾಗಿ ಇದನ್ನು ಸಿದ್ಧಪಡಿಸಲಾಗಿದೆ. ಇನ್ನು ದೀರ್ಘಾವಧಿ ಎಂದರೆ ಸಾಮಾನ್ಯವಾಗಿ 10 ವರ್ಷಗಳು ಅಥವಾ ಅದಕ್ಕಿಂತ ಹೆಚ್ಚು, ಅಂದರೆ ಹೆಚ್ಚಾಗಿ ನಿವೃತ್ತಿ ಯೋಜನೆಗಾಗಿ ಈ ಒಂದು ದೀರ್ಘಾವಧಿ ದಿಗಂತವು ಇರುವುದು ಕಂಡುಬರುತ್ತದೆ. ಪ್ರಶ್ನೆ 13, ಸಾಲದ ಬಲೆಯಿಂದ ತಪ್ಪಿಸಿಕೊಳ್ಳಲು ಸುಲಭ ಸೂತ್ರ ಯಾವುದು ಅಂತ ಪ್ರಶ್ನೆ ಇದೆ. ಆಯ್ಕೆಯಲ್ಲಿ ಎ ಸಾಲ ಮರುಪಾವತಿಗೆ ಗರಿಷ್ಠ ಸಮಯ ತೆಗೆದುಕೊಳ್ಳದಿರುವುದು, ಬಿ ಕ್ರೆಡಿಟ್ ಕಾರ್ಡ್ ಬದಲಿಗೆ ಡೆಬಿಟ್ ಕಾರ್ಡ್ ಬಳಸುವುದು, ಸಿ ಜೀವನ ಶೈಲಿ ಬದಲಾಯಿಸುವುದು ಮತ್ತು ಡಿ ಮೇಲಿನ ಎಲ್ಲವು. ಇಲ್ಲಿ ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವು, ಆಲ್ ಆಫ್ ದ ಅಬೋವ್. ಅಂದರೆ ಇಲ್ಲಿ ಆಯ್ಕೆ ಎ ಬಿ ಸಿಯಲ್ಲಿರುತ್ತಿರುವಂಥ ಈ ಎಲ್ಲ ಸುಲಭ ಸೂತ್ರಗಳಿಂದ ನಾವು ಸಾಲದ ಬಲೆಯಿಂದ ತಪ್ಪಿಸಿಕೊಳ್ಳಬಹುದು. ಅಂದ ಮೇಲೆ ಆಯ್ಕೆ ಎಯಲ್ಲಿರುತ್ತಿರುವಂಥ ಸಾಲ ಮರುಪಾವತಿಗೆ ಗರಿಷ್ಠ ಸಮಯ ತೆಗೆದುಕೊಳ್ಳದಿರುವುದು ಇದರ ಬಗ್ಗೆ ನೋಡಿದಾಗ ಸಾಲ ತೀರಿಸಲು ಗರಿಷ್ಠ ಸಮಯ ದೊರೆಯುತ್ತದೆ ಎಂದರೂ ಸಹ ನಾವು ಸಾಲ ಮರುಪಾವತಿಸಲು ಗರಿಷ್ಠ ಸಮಯವನ್ನು ತೆಗೆದುಕೊಳ್ಳುವ ಅಗತ್ಯವಿಲ್ಲ. ಸಾಧ್ಯವಾದಷ್ಟು ಬೇಗನೆ ಸಾಲದ ಅಸಲನ್ನು ತೀರಿಸಿ ಬಡ್ಡಿಯನ್ನು ಉಳಿಸಬೇಕು. ಇನ್ನು ಆಯ್ಕೆ ಬಿಯಲ್ಲಿರುತ್ತಿರುವಂಥ ಕ್ರೆಡಿಟ್ ಕಾರ್ಡ್ ಬದಲಿಗೆ ಡೆಬಿಟ್ ಕಾರ್ಡ್ ಬಳಸುವುದು, ಇದರಿಂದ ಅನಾವಶ್ಯಕವಾಗಿ ನಿಮ್ಮ ಸಾಮರ್ಥ್ಯ ಮೀರಿ ಖರ್ಚು ಮಾಡುವುದನ್ನು ಇದು ತಪ್ಪಿಸುತ್ತದೆ. ಇನ್ನು ಆಯ್ಕೆ ಸಿ ನೋಡಿದಾಗ ಜೀವನ ಶೈಲಿ ಬದಲಾಯಿಸುವುದು, ಅಂದರೆ
ಸಾಲಕ್ಕೆ ಕಾರಣವಾಗುವಂಥ ಎಲ್ಲ ಚಟುವಟಿಕೆಗಳನ್ನು ನಿಲ್ಲಿಸಿ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಬೇಕು. ಸಾಲ ತೀರಿಸಲು ಹಣವನ್ನು ಉಳಿಸಿ ಮತ್ತು ಅದನ್ನು ಸಾಲ ತೀರಿಸಲು ಉಪಯೋಗಿಸಬೇಕು ಎಂಬುದು ಆಗಿದೆ. ಪ್ರಶ್ನೆ 14. ಉತ್ಪಾದನೆಯ 4 ಅಂಗಗಳು ಇದನ್ನು ಒಳಗೊಂಡಿರುತ್ತದೆ ಅಂತ ಪ್ರಶ್ನೆ ಇದೆ. ಆಯ್ಕೆಯಲ್ಲಿ ಎ ಭೂಮಿ, ಬಿ ಕಾರ್ಮಿಕ, ಸಿ ಬಂಡವಾಳ ಮತ್ತು ಡಿ ಮೇಲಿನ ಎಲ್ಲವು. ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವು, ಆಲ್ ಆಫ್ ದ ಅಬೌವ್. ಅಂದರೆ ಉತ್ಪಾದನೆಯ 4 ಅಂಗಗಳು ಭೂಮಿ, ಕಾರ್ಮಿಕ ಮತ್ತು ಬಂಡವಾಳ ಈ ಎಲ್ಲವುಗಳನ್ನು ಒಳಗೊಂಡಿರುತ್ತದೆ. ಈ ಒಂದು ಅರ್ಥಶಾಸ್ತ್ರದಲ್ಲಿ ಭೂಮಿ, ಶ್ರಮ, ಬಂಡವಾಳ ಮತ್ತು ಉದ್ಯಮಶೀಲತೆ ಮುಖ್ಯವಾಗಿ ಸೇರಿಕೊಂಡಿವೆ. ಆರ್ಥಿಕತೆಯೊಳಗೆ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲು ಬಳಸುವ ಮೂಲಭೂತ ಸಂಪನ್ಮೂಲಗಳು ಇವುಗಳು ಆಗಿವೆ. ಅಂದ ಮೇಲೆ ಆಯ್ಕೆ ಎಯಲ್ಲಿರುತ್ತಿರುವಂಥ ಭೂಮಿಯನ್ನು ನೋಡಿದಾಗ ಇದು ಉತ್ಪಾದನೆ ನಡೆಯುವ ಭೌತಿಕ ಸ್ಥಳವಾಗಿದ್ದು ಖನಿಜಗಳು, ನೀರು ಮತ್ತು ನೈಸರ್ಗಿಕ ಅನಿಲದಂತಹ ಸಂಪನ್ಮೂಲಗಳು ಸೇರಿದಂತೆ ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳನ್ನು ಈ ಒಂದು ಭೂಮಿಯು ಸೂಚಿಸುತ್ತದೆ. ಇನ್ನು ಆಯ್ಕೆ ಬಿಯಲ್ಲಿರುತ್ತಿರುವಂಥ ಕಾರ್ಮಿಕ ಇದು ಶ್ರಮವನ್ನು ಸೂಚಿಸುತ್ತದೆ. ಉತ್ಪಾದನೆಯಲ್ಲಿ ಬಳಸುವಂಥ ದೈಹಿಕ ಮತ್ತು ಮಾನಸಿಕ ಎರಡೂ ಮಾನವನ ಪ್ರಯತ್ನವನ್ನು ಈ ಒಂದು ಶ್ರಮವು ಅಂದರೆ ಕಾರ್ಮಿಕವು ಅನ್ನುವಂಥ ಆಯ್ಕೆ ಸೂಚಿಸುತ್ತದೆ. ಇನ್ನು ಆಯ್ಕೆ ಸಿಯಲ್ಲಿರುತ್ತಿರುವಂಥ ಬಂಡವಾಳವನ್ನು ನೋಡಿದಾಗ ಉತ್ಪಾದನೆಯಲ್ಲಿ ಬಳಸುವ ಮಾನವ ನಿರ್ಮಿತ ಸಂಪನ್ಮೂಲಗಳಾದಂಥ ಯಂತ್ರೋಪಕರಣಗಳು, ಉಪಕರಣಗಳು ಮತ್ತು ಕಟ್ಟಡಗಳನ್ನು ಈ ಒಂದು ಬಂಡವಾಳವು ಸೂಚಿಸುತ್ತದೆ. ಇವುಗಳಲ್ಲದೆ ಉದ್ಯಮಶೀಲತೆಯೂ ಸಹ ಪ್ರಮುಖವಾಗಿದ್ದು ಇದು ಉತ್ಪಾದನೆಯನ್ನು ಸಂಘಟಿಸಲು ಮತ್ತು ನಿರ್ವಹಿಸಲು, ಅಪಾಯಗಳನ್ನು ತೆಗೆದುಕೊಳ್ಳಲು ಮತ್ತು ನಾವೀನ್ಯತೆ ಮಾಡಲು ವ್ಯಕ್ತಿಗಳ ಸಾಮರ್ಥ್ಯವನ್ನು ಈ ಒಂದು ಉದ್ಯಮಶೀಲತೆ ಸೂಚಿಸುತ್ತದೆ. ಪ್ರಶ್ನೆ 15. ATM ಎಂದರೆ ಅಂತ ಪ್ರಶ್ನೆ ಇದೆ. ಆಯ್ಕೆಯಲ್ಲಿ ಎ ಎನಿ ಟೈಮ್ ಮನಿ ಸಾರ್ವಕಾಲಿಕ ಹಣ, ಬಿ ಆಟೋಮೆಟಿಕ್ ಟೆಲ್ಲರ್ ಮಷಿನ್, ಸಿ ಆಲ್ ಟೈಮ್ ಮನಿ ಯಾವುದೇ ಸಮಯದಲ್ಲಿ ಹಣ ಮತ್ತು ಡಿ ಮೇಲಿನ ಯಾವುದೂ ಅಲ್ಲ, ನಾನ್ ಆಫ್ ದ ಅಬೌವ್ ಅಂತ ಆಯ್ಕೆಗಳಿವೆ. ಇಲ್ಲಿ ಸರಿಯಾದ ATMಗೆ ಉತ್ತರವೆಂದರೆ ಬಿ ಆಟೋಮೆಟಿಕ್ ಟೆಲ್ಲರ್ ಮಷಿನ್ ಆಗಿದೆ. ATM ಎಂದರೆ ಇದೊಂದು ಸ್ವಯಂಚಾಲಿತ ಟೆಲ್ಲರ್ ಯಂತ್ರ ಆಗಿದ್ದು ATM ಎನ್ನುವುದು ಗಣಕೀಕೃತ ಸಾಧನವಾಗಿದ್ದು ಇದು ವ್ಯಕ್ತಿಗಳು ವಿವಿಧ ಬ್ಯಾಂಕಿಂಗ್ ವಹಿವಾಟುಗಳನ್ನು ನಡೆಸಲು ಅನುವು ಮಾಡಿಕೊಡುತ್ತದೆ. ಬ್ಯಾಂಕಿಂಗ್ ಸಮಯದ ಹೊರೆಗೂ ಸಹ ನಮ್ಮ ಬ್ಯಾಂಕ್ ಖಾತೆಗಳನ್ನು ಪ್ರವೇಶಿಸಲು ಮತ್ತು ನಿರ್ವಹಿಸಲು ಈ ಒಂದು ATM ಅನುಕೂಲಕರವಾದಂಥ ಮಾರ್ಗವನ್ನು ಒದಗಿಸುತ್ತದೆ. ಪ್ರಶ್ನೆ 16. ಭಾರತದಲ್ಲಿ ತೆರಿಗೆ ರಚನೆಯನ್ನು ಈ ರೀತಿ ವಿಂಗಡಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಆಯ್ಕೆಯಲ್ಲಿ ಎ ನೇರ ಮತ್ತು ಪರೋಕ್ಷ ತೆರಿಗೆ, ಬಿ ಹಿಂದಿನ ಮತ್ತು ಭವಿಷ್ಯದ ತೆರಿಗೆ, ಸಿ ಭವಿಷ್ಯ ಮತ್ತು ಪರೋಕ್ಷ ತೆರಿಗೆ ಮತ್ತು ಡಿ ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಎ ನೇರ ಮತ್ತು ಪರೋಕ್ಷ ತೆರಿಗೆ. ಅಂದರೆ ಭಾರತದಲ್ಲಿ ಈ ಒಂದು ತೆರಿಗೆ ರಚನೆಯನ್ನು ನೇರ ಮತ್ತು ಪರೋಕ್ಷ ತೆರಿಗೆ ಎಂದು ವಿಂಗಡಿಸಲಾಗಿದೆ. ಈ ಒಂದು ಭಾರತದಲ್ಲಿ ತೆರಿಗೆ ರಚನೆಯು 3 ಹಂತದ ರಚನೆಯಾಗಿದೆ. ಅವುಗಳೆಂದರೆ ಸ್ಥಳೀಯ ಪುರಸಭೆ ಸಂಸ್ಥೆಗಳು, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಆಗಿದ್ದು ಭಾರತದಲ್ಲಿ ತೆರಿಗೆಯನ್ನು ವಿಶಾಲವಾಗಿ ನೇರ ಮತ್ತು ಪರೋಕ್ಷ ತೆರಿಗೆ ಎಂದು ವರ್ಗೀಕರಿಸಲಾಗಿದೆ. ಅಂದ ಮೇಲೆ ಈ ಎರಡೂ ರೀತಿಯ ತೆರಿಗೆಗಳ ಬಗ್ಗೆ ಮತ್ತು ನೇರ ಮತ್ತು ಪರೋಕ್ಷ ತೆರಿಗೆಗಳ ನಡುವಿನ ವ್ಯತ್ಯಾಸ ಯಾವ ತೆರನಾಗಿದೆ ಅಂತ ನಾವು ನೋಡಿದಾಗ ನೇರ ತೆರಿಗೆಗಳು ಜನರ ಆದಾಯ ಅಥವಾ ಲಾಭದ ಮೇಲೆ ವಿಧಿಸಲಾಗುತ್ತದೆ. ಉದಾಹರಣೆಗೆ ಆದಾಯ ತೆರಿಗೆ, ವೈಯಕ್ತಿಕ ಆಸ್ತಿ ತೆರಿಗೆ, FBT ಇತ್ಯಾದಿ ಸೇರಿದಂತೆ ವಿವಿಧ ಉದ್ದೇಶಗಳಿಗಾಗಿ ಸರ್ಕಾರಕ್ಕೆ ಈ ಒಂದು ತೆರಿಗೆದಾರರು ಪಾವತಿಸುತ್ತಾರೆ. ತೆರಿಗೆ ವಿಧಿಸಲಾದ ವ್ಯಕ್ತಿಯೇ ಈ ಒಂದು ಹೊರೆಯನ್ನು
ಭರಿಸಬೇಕಾಗುತ್ತದೆ ಮತ್ತು ಅದನ್ನು ಬೇರೆಯವರಿಗೆ ವರ್ಗಾಯಿಸಲು ಆಗುವುದಿಲ್ಲ. ಕೇಂದ್ರ ನೇರ ತೆರಿಗೆ ಮಂಡಳಿ ಈ ಒಂದು ನೇರ ತೆರಿಗೆಯನ್ನು ನಿಯಂತ್ರಿಸುತ್ತದೆ ಮತ್ತು ನಿರ್ವಹಿಸುತ್ತದೆ. ಇನ್ನು ಪರೋಕ್ಷ ತೆರಿಗೆಗಳನ್ನು ನೋಡಿದಾಗ ಇದು ನೇರ ತೆರಿಗೆಗೆ ವ್ಯತಿರಿಕ್ತವಾಗಿ ಸರ್ಕಾರವು ಸರಕು ಮತ್ತು ಸೇವೆಗಳ ಮೇಲೆ ಪರೋಕ್ಷ ತೆರಿಗೆಯನ್ನು ವಿಧಿಸುತ್ತದೆ. ಆದ್ದರಿಂದ ಅದನ್ನು ಒಬ್ಬ ತೆರಿಗೆ ಪಾವತಿಸುವ ವ್ಯಕ್ತಿಯಿಂದ ಇನ್ನೊಬ್ಬರಿಗೆ ವರ್ಗಾಯಿಸಬಹುದು. ಉದಾಹರಣೆಗೆ, ಸಗಟು ವ್ಯಾಪಾರಿ ಅದನ್ನು ಚಿಲ್ಲರೆ ವ್ಯಾಪಾರಿಗಳಿಗೆ ವರ್ಗಾಯಿಸಬಹುದು. ನಂತರ ಅವರು ಅದನ್ನು ಗ್ರಾಹಕರಿಗೆ ವರ್ಗಾಯಿಸುತ್ತಾರೆ. ಆದ್ದರಿಂದ ಗ್ರಾಹಕರು ಪರೋಕ್ಷ ತೆರಿಗೆಗಳ ಭಾರವನ್ನು ಹೊರಬೇಕಾಗುತ್ತದೆ. ಕೇಂದ್ರ ಪರೋಕ್ಷ ತೆರಿಗೆಗಳು ಮತ್ತು ಕಸ್ಟಮ್ಸ್ ಮಂಡಳಿ ಈ ಒಂದು ಪರೋಕ್ಷ ತೆರಿಗೆಗಳನ್ನು ನಿಯಂತ್ರಿಸುತ್ತದೆ ಮತ್ತು ನಿರ್ವಹಿಸುತ್ತದೆ. ಪ್ರಶ್ನೆ 17. ಇವುಗಳಲ್ಲಿ ಯಾವುದನ್ನು ತಾಂತ್ರಿಕ ವಿಶ್ಲೇಷಣೆಯಲ್ಲಿ ಬಳಸಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಆಯ್ಕೆಯಲ್ಲಿ RSI, B ಕ್ಯಾಂಡಲ್ ಸ್ಟಿಕ್, C ADX ಮತ್ತು D ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸರಿಯಾದ ಉತ್ತರ ಎ RSI ಆಗಿದೆ. ಅಂದರೆ ಈ ಒಂದು RSI ಅನ್ನು ತಾಂತ್ರಿಕ ವಿಶ್ಲೇಷಣೆಯಲ್ಲಿ ಬಳಸಲಾಗುತ್ತದೆ. ಬೆಲೆ ಚಾರ್ಟುಗಳನ್ನು ಅಧ್ಯಯನ ಮಾಡಲು ಮತ್ತು ಸಂಭಾವ್ಯ ವ್ಯಾಪಾರ ಅವಕಾಶಗಳನ್ನು ಗುರುತಿಸಲು ಹಲವಾರು ಪರಿಕರಗಳನ್ನು ಬಳಸಲಾಗುತ್ತದೆ. ಈ ಒಂದು ಪರಿಕರಗಳಲ್ಲಿ ಚಾರ್ಟ್ ಪ್ಯಾಟರ್ನ್ಗಳು, ಟ್ರೆಂಡ್ ಲೈನ್ಗಳು, ಮೂವಿಂಗ್ ಆವ್ರೇಜ್ಗಳು, MACD, RSI ಮತ್ತು ಬೋಲಿಂಗರ್ ಬ್ಯಾಂಡ್ಗಳಂಥ ವಿವಿಧ ಸೂಚಕಗಳು, ಹಾಗೆಯೇ ವ್ಯಾಲ್ಯೂಮ್ ವಿಶ್ಲೇಷಣೆ ಮತ್ತು ಆಂದೋಲಕಗಳು ಸಹ ಈ ಒಂದು ತಾಂತ್ರಿಕ ವಿಶ್ಲೇಷಣೆಯಲ್ಲಿ ಸೇರಿಕೊಂಡಿವೆ. ಪ್ರಶ್ನೆ 18. ನೀವು ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಈಕ್ವಿಟಿ ಷೇರುಗಳಲ್ಲಿ ಹೂಡಿಕೆ ಮಾಡಿದಾಗ ಈ ಯಾವ ಮಾರುಕಟ್ಟೆಗಳೊಂದಿಗೆ ನೀವು ವ್ಯವಹರಿಸುತ್ತೀರಿ ಅಂತ ಪ್ರಶ್ನೆ ಇದೆ. ಆಯ್ಕೆಯಲ್ಲಿ ಎ ಪ್ರಾಥಮಿಕ ಮಾರುಕಟ್ಟೆ, ಬಿ ದ್ವಿತೀಯ ಮಾರುಕಟ್ಟೆ, ಸಿ ತೃತೀಯ ಮಾರುಕಟ್ಟೆ ಮತ್ತು ಡಿ ಸರಕು ಮಾರುಕಟ್ಟೆ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಬಿ ದ್ವಿತೀಯ ಮಾರುಕಟ್ಟೆ, ಸೆಕೆಂಡರಿ ಮಾರ್ಕೆಟ್ ಆಗಿದೆ. ನಾವು ಷೇರು ವಿನಿಮಯ ಕೇಂದ್ರದಲ್ಲಿ ಈಕ್ವಿಟಿ ಷೇರುಗಳಲ್ಲಿ ಹೂಡಿಕೆ ಮಾಡುವಾಗ ನಾವು ದ್ವಿತೀಯ ಮಾರುಕಟ್ಟೆಯೊಂದಿಗೆ ವ್ಯವಹರಿಸಬೇಕಾಗುತ್ತದೆ. ಅಂದ ಮೇಲೆ ದ್ವಿತೀಯ ಮಾರುಕಟ್ಟೆ ಎಂದರೆ ಅಸ್ತಿತ್ವದಲ್ಲಿರುವಂಥ ಷೇರುಗಳನ್ನು ಹೂಡಿಕೆದಾರರ ನಡುವೆ ವ್ಯಾಪಾರ ಮಾಡಲಾಗುತ್ತದೆ. ಕಂಪನಿಯ ನೇರ ವಹಿವಾಟು ಅಲ್ಲ. ಅಂದ ಮೇಲೆ ಪ್ರಾಥಮಿಕ ಮಾರುಕಟ್ಟೆ ಎಂದರೆ ಕಂಪನಿಗಳು ಮೊದಲ ಬಾರಿಗೆ ಹೊಸ ಷೇರುಗಳನ್ನು ವಿತರಿಸುವಂಥ ಸ್ಥಳವೇ ಈ ಒಂದು ಪ್ರಾಥಮಿಕ ಮಾರುಕಟ್ಟೆಯಾಗಿದೆ. ಪ್ರಶ್ನೆ 19. ನಿಮ್ಮ ಹೂಡಿಕೆಯನ್ನು ವಿವಿಧ ಆಸ್ತಿ ವರ್ಗಗಳಿಗೆ ಹರಡುವ ಕ್ರಿಯೆಯನ್ನು ಯಾವುದರ ಒಂದಕ್ಕೆ ಒಡ್ಡುವಿಕೆಯ ಮಟ್ಟವನ್ನು ಕಡಿಮೆ ಮಾಡಲು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಆಯ್ಕೆಯಲ್ಲಿ ಎ ವಿನಿಯೋಗ, ಬಿ ವೈವಿಧ್ಯೀಕರಣ, ಸಿ ಕಾರ್ಮಿಕರ ವಿಭಾಗ ಮತ್ತು ಡಿ ದಿಕ್ಕಿನ ವ್ಯಾಪಾರ ಅಂತ ಇದೆ. ಸರಿಯಾದ ಆಯ್ಕೆ ಮತ್ತು ಉತ್ತರವೆಂದರೆ ಬಿ ವೈವಿಧ್ಯೀಕರಣ, ಡೈವರ್ಸಿಫಿಕೇಷನ್ ಆಗಿದೆ. ಈ ಒಂದು ವೈವಿಧ್ಯೀಕರಣವು ವಿವಿಧ ಹೂಡಿಕೆ ಯೋಜನೆಗಳು, ಕಂಪನಿಗಳು ಮತ್ತು ಇತರೆ ವಿಧಗಳಲ್ಲಿ ಸ್ವತ್ತು ಹಂಚಿಕೆ ಮಾಡುವುದರಿಂದ ಸಂಭವಿಸಬಹುದಾದಂಥ ಅಪಾಯದ ಮಟ್ಟವನ್ನು ನಿಯಂತ್ರಿಸುವಂಥ ಸಾಧನ ಇದಾಗಿದೆ. ಅಂದರೆ ವಿವಿಧ ಸ್ವತ್ತುಗಳು, ಹೂಡಿಕೆಗಳು, ಆರ್ಥಿಕತೆ ಮತ್ತು ಪೇಟೆಗಳಲ್ಲಿನ ವಿವಿಧ ಘಟನೆಗಳಿಗೆ ವಿಭಿನ್ನವಾಗಿ ಪ್ರತಿಕ್ರಿಯಿಸುವುದರಿಂದ ಲಾಭ ಗಳಿಕೆ ಗರಿಷ್ಠವಾಗುತ್ತದೆ. ಕೊನೆಯ ಪ್ರಶ್ನೆ 20. ದೀರ್ಘಾವಧಿಯಲ್ಲಿ ಸಂಭಾವ್ಯ ಆದಾಯವನ್ನು ಹೆಚ್ಚಿಸಲು ಗಮನಾರ್ಹ ಅಪಾಯಗಳನ್ನು ಸ್ವೀಕರಿಸಲು ಸಿದ್ಧರಿರುವ ಹೂಡಿಕೆದಾರರ ಅಪಾಯದ ಪ್ರೊಫೈಲ್ ಮತ್ತು ಅವನು ಅಥವಾ ಅವಳು ಬಂಡವಾಳದ ಗಮನಾರ್ಹ ಭಾಗವನ್ನು ಕಳೆದುಕೊಳ್ಳಬಹುದು ಎಂದು ತಿಳಿದಿರುತ್ತಾನೆ ಅಂತ ಪ್ರಶ್ನೆ ಇದೆ. ಆಯ್ಕೆಯಲ್ಲಿ ಎ ಆಕ್ರಮಣಕಾರಿ, ಬಿ
ಸಂಪ್ರದಾಯವಾದಿ, ಸಿ ಮಧ್ಯಮ ಸಂಪ್ರದಾಯವಾದಿ ಮತ್ತು ಡಿ ಮಧ್ಯಮ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರವೆಂದರೆ ಎ ಆಕ್ರಮಣಕಾರಿ, ಅಗ್ರೆಸಿವ್ ಆಗಿದೆ. ಆಕ್ರಮಣಕಾರಿ ಅಪಾಯದ ಪ್ರೊಫೈಲ್ ಹೊಂದಿರುವಂಥ ಹೂಡಿಕೆದಾರರು ಸಂಭಾವ್ಯವಾಗಿ ಹೆಚ್ಚಿನ ಆದಾಯಕ್ಕಾಗಿ ಗಮನಾರ್ಹ ಅಪಾಯವನ್ನು ತೆಗೆದುಕೊಳ್ಳಲು ಸಿದ್ಧರಿರುತ್ತಾರೆ. ಅವರು ಷೇರುಗಳು, ಉದಯೋನ್ಮುಖ ಮಾರುಕಟ್ಟೆ ನಿಧಿಗಳು ಮತ್ತು ಹೆಚ್ಚಿನ ಇಳುವರಿ ಹೂಡಿಕೆಗಳಂಥ ಬೆಳವಣಿಗೆ ಆಧಾರಿತ ಸ್ವತ್ತುಗಳ ಮೇಲೆ ಕೇಂದ್ರೀಕರಿಸುತ್ತಾರೆ. ಇದೇ ಆಕ್ರಮಣಕಾರಿ ಆಗಿದೆ. ಇದೇ ತೆರನಾದಂಥ ಮುಂದಿನ MCQs ಕ್ಲಾಸಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.